ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಓದ್ತಾ ಇರೋ ಶಾಲೆ ಇದೆ ಅಂತ ಗೊತ್ತಾಗ್ಲಿಲ್ವಾ? ಇದು ಉದ್ದೇಶ ಪೂರ್ವಕವಾಗಿ ಶಕ್ತಿಶಾಲಿ ರಾಷ್ಟ್ರಗಳ ದುರಹಂಕಾರದ ಪರಮಾವಧಿ ಅನ್ಸಲ್ವಾ? ಇವತ್ತು ನೋಡ್ರಿ ಆ ಸಮಾಧಿಯನ್ನ ನೋಡಿದ ಯಾರಿಗಾದ್ರೂ ಕಣ್ಣೀರ್ ಬರಲ್ವಾ? 164 ಮಕ್ಕಳು ಅವ್ರು ಏನ್ ತಪ್ಪು ಮಾಡಿದ್ರು ರೀ? ಅವ್ರಿಗೇನ್ ಯುದ್ಧ ಅನ್ನೋದು ಗೊತ್ತಿತ್ತಾ? ಯುದ್ಧಕ್ಕೆ ಯಾವ ಭೇದ ಭಾವನೂ ಇರೋದಿಲ್ಲ. ನಿಮ್ಮ ಕ್ಷಿಪಣಿಯ ಕ್ಷಮತೆಯನ್ನ ಪರೀಕ್ಷೆ ಮಾಡೋದಿಕ್ಕೆ ಸ್ಕೂಲ್ ಮಕ್ಕಳ ಬಿಲ್ಡಿಂಗೇ ಬೇಕಾಯ್ತಾ? ಜಸ್ಟ್ ಇಮ್ಯಾಜಿನ್ ರಾಮ್, ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳ್ಸಿರ್ತೀವಿ, ಮುದ್ದಾಡಿ ಕಳ್ಸಿರ್ತೀವಿ. ಕೊನೆಗೆ ಒಂದು ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಮಕ್ಕಳ ಮೃತದೇಹಗಳು ಕಣ್ಣಿಲ್ದೆ, ಮುಖ ಇಲ್ದೆ, ಕೈ ಇಲ್ದೆ, ಕಾಲಿಲ್ದೆ ಛಿದ್ರವಾಗಿ ಬಿದ್ದಿರ್ತವೆ. ಇದು ನನ್ನ ಮಗನ ಕಾಲು, ಇದು ನನ್ನ ಮಗಳ ಕೈ ಅಂತ ಆ ಪೋಷಕರು ಹಿಡ್ಕೊಂಡಾಗ ಹೇಗಾಗಬೇಡ? ಇದು ಯುದ್ಧದ ಸೈಡ್ ಎಫೆಕ್ಟು, ಇದು ಟೆಕ್ನಿಕಲ್ ಎರರ್ ಅಂತ ಭಾಷಣ ಹೊಡೆಯುವಂತಹ ನೀವುಗಳು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಹೀಗೆ ಆದ್ರೆ ಅದೇ ಭಾಷಣ ಹೊಡಿತೀರಾ?